ಫ್ರೆಂಡ್ಸ್, ಒಂದು ಔಟರ್ಸ್ ಕೊಡಲ್ಲ ಫ್ರೆಂಡ್ಸ್. ಅವ್ನು 50 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿ ನಮ್ಮ ಮನೆ ಹತ್ರ ಬಂದು ಪಿಕಪ್ ಮಾಡ್ತಾನೆ, ನಮ್ಗೆ ಹೇಳಲ್ಲ ಫ್ರೆಂಡ್ಸ್. ಅದ ಗಾಡಿ ಕೈ ಕೊಟ್ಟೈತೆ ಅದಕ್ಕೆ ಕರ್ಸೋನೆ. ಎಷ್ಟೋ ದಿವಸ ಆದ್ಮೇಲೆ ಕಂಪ್ನಿ ಪಿಕಪ್ ಮಾಡ್ತಾ ಇದ್ರೆ ಏನೋ ಅಂತ ಅನಿಸ್ತದೆ. ಇದು ಸಿಂಗಲ್ ಪಿಕಪ್ಗೆ 1400 ರೂಪಾಯಿ, ಮತ್ತೆ ಡ್ರಾಪ್ಗೂ ಸೇಮ್ ರೇಟ್. ಇಲ್ಲಿ ಡ್ಯೂಟಿ ಮಾಡೋ ತಿಂಗಳಿಗೆ 80,000 ಎಸ್ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ಎಂಟೈರ್ ಬೆಂಗಳೂರಲ್ಲಿ ಈ ತರ ರೇಟ್ ಎಲ್ಲೂ ಕೊಡ್ತಾ ಇಲ್ಲ. ಇದು ಬಂದ್ಬಿಟ್ಟು ಈ ಕಂಪ್ನಿ ಬಂದ್ಬಿಟ್ಟು ಜನರಲ್ ಶಿಫ್ಟ್, ಒಳ್ಳೆ ಪ್ರಚಾರ ಕೊಡ್ತಾರೆ ಬೆಳಗ್ಗೆನೆ. ನನಗೆ ರೇಟ್ ವರ್ಕೌಟ್ ಆಗುತ್ತೆ ಅನ್ನಿಸ್ತು, ಅದಕ್ಕೆ ಸರಿ ಆಯ್ತು ಬಟ್ ಮಾಡ್ಕೊಡ್ತೀನಿ ಬಿಡೋ ಅಂತ ಹೇಳಿದೆ. ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಅವ್ರ ಕಂಪನಿಯಲ್ಲಿ ಯಾವುದೋ ಒಂದು ಗಾಡಿ ಶಾರ್ಟೇಜ್ ಆಗಿಬಿಟ್ಟಿದೆ. ಆ ಗಾಡಿ ಶಾರ್ಟೇಜ್ ಆಗಿರೋದಕ್ಕೆ ನಮ್ಮ ಫ್ರೆಂಡ್ ಫೋನ್ ಹಾಕ್ಬಿಟ್ಟು, ಮಚ್ಚ ಹಿಂಗೆ ಆಗ್ಬಿಟ್ಟೈತೆ, ಅವ್ರಿಗೇನೋ ಗಾಡಿ ಬೇಕಂತೆ, ಒಂದು ಸ್ವಲ್ಪ ಮಾಡ್ಕೊಡ್ತೀನಿ ಅನ್ನೋ ಡ್ಯೂಟಿ ಅಂತ ಕೇಳ್ದೆ. ನನಗೆ ರೇಟ್ ವರ್ಕೌಟ್ ಆಗುತ್ತೆ ಅನ್ನಿಸ್ತು, ಅದಕ್ಕೆ ಸರಿ ಆಯಿತು ಬಟ್ ಮಾಡ್ಕೊಡ್ತೀನಿ ಬಿಡೋ ಅಂತ ಹೇಳಿದೆ. ಇವಾಗ ಹೊರಟಿದ್ದೀನಿ. ಆ ಕಂಪ್ನಿ ಇರೋದು ಬಂದ್ಬಿಟ್ಟು ದೊಮ್ಳೂರಲ್ಲಿ, ಅಲ್ಲಿ ಕಂಪ್ನಿ ಇರೋದು. ಇವಾಗ ನನಗೆ ಪಿಕಪ್ ಹಾಕಿರೋದು ಬಂದ್ಬಿಟ್ಟು ಶಿಗೇಹಳ್ಳಿ, ವೈಟ್ಫೀಲ್ಡ್ ಶಿಗೇಹಳ್ಳಿ ಹತ್ರ ಹಾಕಿರೋದು ಪಿಕಪ್ಪು. ಒಂದು ಎಲ್ಲ ಪಿಕ್ ಮಾಡಿಕೊಂಡು ಸೀದಾ ಕಂಪ್ನಿ ಕಡೆ ಹೋಗಬೇಕು. ಇದು ಆ್ಯಕ್ಚುಲಿ ಮ್ಯಾಟ್ರ್ ಇರೋದು. ಇದು ಬಂದ್ಬಿಟ್ಟು ಈ ಕಂಪ್ನಿ ಬಂದ್ಬಿಟ್ಟು ಜನರಲ್ ಶಿಫ್ಟು. ನಾನು ಏನು ಡ್ಯೂಟಿ ಮಾಡಿದೆ ಇದು ಜನರಲ್ ಶಿಫ್ಟು. ಬೆಳಗ್ಗೆ 8 ಗಂಟೆ ಲಾಗಿನೊಂದು, 7:45 8 ಗಂಟೆ ಲಾಗಿನೊಂದು, ಇನ್ನೊಂದು ಸಾಯಂಕಾಲ 4 ಗಂಟೆ ಲಾಗೌಟ್ ಒಂದು, ಇವೆರಡು ಇರೋದು ಆ್ಯಕ್ಚುಲಿ. ಇವಾಗ ಅಟ್ಟು ಪ್ರೆಸೆಂಟ್ ಟೈಮ್ ನೋಡಿದ್ರೆ 6 ಗಂಟೆ ಆಗೈತೆ. ಇವಾಗ ಹೊಡ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಮೇಯ್ನ್ ದುರಾದೃಷ್ಟ, ನನ್ನ CNG ಖಾಲಿಯಾಗಿ ಪೆಟ್ರೋಲಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ರಿ CNG ಇಲ್ಲ, ಫುಲ್ ಪೆಟ್ರೋಲಲ್ಲಿ ಗಾಡಿ ಓಡ್ತಾ ಐತೆ. ಇವಾಗ ಸದ್ಯಕ್ಕೆ ನಾನು ನಮ್ಮ ರೆಗ್ಯುಲರ್ ಬಂಕ್ ಅದೇನಾಯಿತು ಹೊಸಕೋಟೆ ಇಲ್ಲಿ ಕಾಟಮಾಲೂರ್ ಹತ್ರ, ಅಲ್ಲಿ ಹೋಗೋವರೆಗೂ ನೆಮ್ಮದಿಯಾಗಿ ಹೋಗ್ಬಿಟ್ರೆ ಸಾಕು. ಯಾಕಂದರೆ ಪೆಟ್ರೋಲು ಫುಲ್ ನಿಲ್ಲಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಹೋಗಿ ಅಲ್ಲಿ CNG ಫಿಲ್ ಮಾಡಿಸ್ಕೊಂಡು ಸೀದಾ ಪಿಕಪ್ ಪಾಯಿಂಟ್ ಕಡೆ ಹೋಗೋಣ ಬನ್ನಿ. ಇವತ್ತು ನಾವು ಹುಡುಗರೆಲ್ಲ ಸಿಗ್ತಾರೆ. ತುಂಬ ದಿವಸ ಆದಮೇಲೆ ಕಂಪ್ನಿ ರೂಟಿ ಮಾಡ್ತಾ ಇರೋದು. ಆಲ್ಮೋಸ್ಟ್ ಒಂದು 6 ತಿಂಗಳಾಯ್ತು ಅಂದ್ಕೊಂಡ್ರೆ ಕಂಪ್ನಿ ರೂಟಿ ನಾನು ಮಾಡಿ. 5 ತಿಂಗಳು ಆಯಿತು ಕರೆಕ್ಟಾಗಿ ಅಂದಾಜ್ ಮೇಲೆ. ಇವತ್ತು ಕಂಪ್ನಿ ರೂಟಿ ಯಾವ ಥರ ಇರುತ್ತೆ, ಏನು ಕತೆ ಎಲ್ಲ ಡಿಟೇಲಾಗಿ ತೋರಿಸ್ತೀನಿ. ಈ ಕಂಪ್ನಿಯಲ್ಲಿ ಆ್ಯಪ್ ಬಂದುಬಿಟ್ಟು ಆ್ಯಕ್ಚುಲಿ ಮೂವಿನ್ ಸಿಂಕು. ಬನ್ನಿ ಹೋಗ್ತಾ ಮಾತಾಡೋಣ. ಎಲ್ಲ ಇವಾಗಲೇ ಹೇಳ್ಬಿಟ್ರೆ ನಿಮ್ಗೆ ಚೆನ್ನಾಗಿರಲ್ಲ. ಬನ್ನಿ ಒಂದೇ ಹೋಗ್ತಾ ಎಲ್ಲ ಮಾತಾಡೋಣಂತೆ. ಸ್ನೇಹಿತರ, ಮನೆಯಿಂದ ಡೈರೆಕ್ಟಾಗಿ ಇವಾಗ ನಾವು ಬಂದಿರೋದು CNG ನಮ್ಮ ರೆಗ್ಯುಲರ್ ಇಂಡಿಯನ್ ಬಂಕ್ ಕಾಟಮಾಲೂರಲ್ಲಿ ಏನೈತೆ ಅಲ್ಲೇ. ಇವಾಗ ಇಲ್ಲಿ ಫುಲ್ ಮಾಡಿಸ್ಕೊಂಬಿಟ್ರೆ ನನಗೆ ನಾಳೆವರೆಗೂ ಟೆನ್ಷನ್ ಇರೋಲ್ಲ. ಒಳ್ಳೆ ಪ್ರಚಾರ ಕೊಡ್ತಾರೆ ಬೆಳಗ್ಗೆನೆ. ಯಾಕಂದರೆ ಅವ್ರಿಗೆ ಬೆಳಗ್ಗೆ ಜಾಸ್ತಿ ಗಾಡಿಗಳು ಬರ್ತವೆ ಅಂತ ಬೇಗ ಹಾಕ್ಕೊಟ್ಬಿಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಪೆಟ್ರೋಲು ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಹೆಂಗಿದ್ರು ನಾಳೆ ಎಲ್ಲ ನಾಡದ್ದು ನಾನು ಅದು ಆಚೆ ಟ್ರಿಪ್ ಹೋಗ್ತಾ ಇದ್ದೀನಿ. ಅವಾಗ ಒಂದು 1,000-2,000 ರೂಪಾಯಿ ಹಾಕ್ಸ್ಕೊಂಡ್ರೆ ಸಾಕು. ಈಗ ಸದ್ಯಕ್ಕೆ ಇರಲಿ, ಪರವಾಗಿಲ್ಲ, ಮ್ಯಾನೇಜ್ ಮಾಡೋಣಂತೆ. ಸದ್ಯಕ್ಕೆ CNG ಎಲ್ಲ ಗಾಡಿ ಓಡಿಸೋಣ. ಬೆಳಗ್ಗೆ ಕ್ಲೀನಾಗಿ ತೊಳ್ಕೊಂಬಂದಿರ್ತೀನಿ, ಏನೋ ಒಂದು ಹಾಗೆ ಆಗ್ತದೆ. ಗ್ಲಾಸ್ ಮೇಲೆ ಅವನು ಯಾವ ಲಾರಿ ಒಂದು ಫುಲ್ಲು ಕೆಸರೆಲ್ಲ ತುಂಬೋಯ್ತು. ಏನು ಮಾಡೋಕ್ಕಾಗಲ್ಲಪ್ಪ ಅವ್ರು ಲಾರಿ ಅವರು. ಅದ್ಯಾವುದೋ ಮಣ್ಣೇನೋ ತುಂಬ್ಕೊಂಡು ಹೋಗ್ತಾ ಇರೋ ಎಮ್ ಸ್ಟ್ಯಾಂಡೋ ಇಲ್ಲ ಡಸ್ಟೇನೋ, ಅದು ನೀರಾಗಿ ನನ್ನ ಗಾಡಿ ಮೇಲೆ ಹಾರಿತ್ತು. ಏನು ಮಾಡೋಕ್ಕಾಗಲ್ಲ, ಒರೆಸ್ಕೊಂಡ್ರೆ ಆಯಿತು. ಇವಾಗ ಅವ್ರನ್ನೂ ನಾವೇನು ಜಡ್ಜ್ ಮಾಡೋಕ್ಕಾಗಲ್ಲ, ಹಂಗೋಗು ಹಿಂಗೋಗು ಅಂತ. ಅದು ನಮ್ಮ ಕರ್ತವ್ಯ. ಗಾಡಿ ಗಲೀಜಾಗೋದು, ಅದನ್ನು ತೊಳ್ಕೊಳೋದು, ಒರೆಸ್ಕೊಳ್ಳೋದು ಏನು ಮಾಡೋಕ್ಕಾಗಲ್ಲ. ತೊಳ್ಕೊಂಡೆ ಬೆಳಗ್ಗೆನೆ ಆಯಿತು, ಲೈಟಾಗಿ ಬೇಜಾರಾಯಿತು. ತಿರ್ಗಾ ಇನ್ನೊಂದ್ಸಲ ತೊಳ್ಕೊಂಡ್ರೆ ಆಯ್ತು ಕಂಪ್ನಿ ಹತ್ರ. ಈಗ ಬನ್ನಿ ಫಸ್ಟು CNG ಫಿಲ್ ಮಾಡಿಸ್ಕೊಳೋಣ. ಆಮೇಲೆ ರೇಟ್ ಎಷ್ಟಪ್ಪ ಅಂತ ಕೇಳ್ಬೋದು. ಇದು ಆ್ಯಕ್ಚುಲಿ ನಮ್ಮ ಎಂಟೈರ್ ಬೆಂಗಳೂರಲ್ಲೇ, ನನಗೆ ಅನಿಸಿದ ಪ್ರಕಾರ ಎಂಟೈರ್ ಬೆಂಗಳೂರಲ್ಲಿ ಈ ಥರ ರೇಟ್ ಎಲ್ಲೂ ಕೊಡ್ತಾಯಿಲ್ಲ. ಅದಕ್ಕೆ ನಾನು ಕಂಪ್ನಿ ನೇಮು ಡಿಸ್ಕ್ಲೋಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಕಂಪ್ನಿ ನೇಮ್ ನಾನು ಡಿಸ್ಕ್ಲೋಸ್ ಮಾಡೋದು ಇಲ್ಲ. ಆಮೇಲೆ ಎಲ್ಲರೂ ಆ ಕಂಪ್ನಿಗೆ ಹೋಗ್ಬಿಟ್ಟು ಹಿಂಸೆ ಕೊಡೋದು ಬೇಡ. ಆ ಕಾರಣಕ್ಕೇ ಒಂದು ಸಿಂಗಲ್ ಪಿಕಪ್ಗೆ 1,400 ರೂಪಾಯಿ, ಮತ್ತು ಡ್ರಾಪ್ಗೂ ಸೇಮ್ ರೇಟೇ 1,400 ರೂಪಾಯಿ. ಟೋಟಲಾಗಿ 2,800 ರೂಪಾಯಿ ಆಯಿತು ಎರಡೇ ಡ್ಯೂಟಿಗೆ. ಇದು ಆ್ಯಕ್ಚುಲಿ ಸ್ಪೇರ್ ಗಾಡಿಗಳಿಗೆ ಮಾತ್ರ ಕೊಡ್ತಾ ಇರೋದು, ಕಂಪ್ನಿ ಗಾಡಿಗಳಿಗಲ್ಲ. ಯಾಕಂದರೆ ಸಡನ್ನಾಗಿ ಇವಾಗ ಯಾವ್ದಾನ ಗಾಡಿ ಬೇಕಾಯಿತು ಅಂತಂದಾಗ ತೊಗೊಳೋದು ಸಡನ್ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ, ಇಲ್ಲಾಂದರೆ ತಗೊಳಲ್ಲ. ಆ ಕಾರಣಕ್ಕೇ ಬನ್ನಿ CNG ಫಿಲ್ ಮಾಡಿಸ್ಕೊಂಡು ಓಡೋಣ. ಸ್ನೇಹಿತರೆ, ಫಸ್ಟು ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. 5 ಜನ ಅವರು ಟೋಟಲು. 5 ಜನ ಪಿಕ್ ಮಾಡಿಕೊಂಡು ಸೀದಾ ಕಂಪ್ನಿ ಕಡೆ ಹೋಗ್ತಾ ಇದ್ದೆ. ಬನ್ನಿ ಪಿಕಪ್ ಪಾಯಿಂಟ್ ಕಡೆ ಹೋಗ್ಬಿಡೋಣ. ಎಷ್ಟೋ ದಿವಸ ಆದಮೇಲೆ ಕಂಪ್ನಿ ಪಿಕಪ್ ಮಾಡ್ತಾಯಿದ್ರೆ ಏನೋ ಅಂತ ಅನಿಸ್ತದೆ. ಏನೋ ಅದ್ರ ಫೀಲೇ ಬೇರೆ. ಯಾಕಂದರೆ ನೆಮ್ಮದಿ ಜೀವನ ಅವರು. ಕಂಪ್ನಿ ಪಿಕಪ್ಪು ಡ್ರಾಪ್ ಮಾಡೋದು ಟೆನ್ಷನ್ ಇರೋಲ್ಲ. ಫಿಕ್ಸ್ ರೂಟು, ಆಮೇಲೆ ಫಿಕ್ಸ್ ಪೇಮೆಂಟ್ ಇರ್ತದೆ ತಿಂಗಳ ಇಷ್ಟೇ ಅಂತ. ನಾವು ಅವರು ಔಟ್ ಸ್ಟೇಷನ್ನೇ ಡ್ಯೂಟಿ ಮಾಡ್ತೀರಿ ಅಂದರೆ ಅದು ಸಿಕ್ಕಾಪಟ್ಟೆ ಧೈರ್ಯ ಮಾಡಬೇಕು. ಯಾಕಂದರೆ ಕಮಿಟ್ಮೆಂಟು ನಿಮಗೆ ಅಡ್ಜಸ್ಟ್ಮೆಂಟ್ ಇರೋಲ್ಲ. ಯಾಕಂದರೆ ಎಷ್ಟು ದುಡಿತೀನಿ ಅಂತ ನಿಮಗೆ ಐಡಿಯಾ ಇರೋಲ್ಲ. ಅದೇ ಕಂಪ್ನಿ ರೂಟಿ ಆದರೆ ಫಿಕ್ಸು, ಇಷ್ಟು ಬರುತ್ತೆ ಗುರು, ಇಷ್ಟಿಷ್ಟು ಆಗುತ್ತೆ ಅನ್ನೋ ಒಂದು ಐಡಿಯಾ, ಒಂದು ಇದು ರೇಂಜ್ ಇರ್ತದೆ ನಮಗೆ. ಈ ನಮ್ಮ ಔಟ್ ಸ್ಟೇಷನು ಮತ್ತು ನಾವು ಏನು ಓಲಾ ಊಬರ್ ರ್ಯಾಪಿಡೋ ಅಂತ ನಂಬ್ಕೊತಿರೋ ಭಯಂಕರ ಎಫೆಕ್ಟು. ಯಾಕಂದರೆ ಒಂದು ಕಮಿಟ್ಮೆಂಟನ್ನು ನಾವು ಕೊಟ್ಬಿಟ್ಟಿರ್ತೀರ. ಆ ಟೈಮ್ ನಿಮ್ಮ ಬಿಸ್ನೆಸ್ ಆಗಿಲ್ಲ ಅಂತಂದರೆ ತಿರ್ಗಾ ಕೈಯಿಂದನೇ ತಿರ್ಗಾ ಕೊಡಬೇಕು. ಸಾಲ, ಅದ್ರ ಮೇಲೆ ಸಾಲ, ಸಾಲ ಮೇಲೆ ಸಾಲ, ಸಾಲ ಮೇಲೆ ಸಾಲ, ಸಾಲ 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 ಹಿಂಗೆ ಆಗೋಯ್ತು ಜೀವನ ಪೂರ್ತಿ. ಅದಕ್ಕೇ ಯಾರಣ್ಣ ಮಾಡೋರು ದಯವಿಟ್ಟು ಕಂಪ್ನಿ ರೋಟಿ ಫಸ್ಟು ಪ್ರಿಫರ್ ಮಾಡಿ.
ಸಿಕ್ಕಾಪಟ್ಟೆ ವರ್ತಿಟ್ಟು. ಯಾಕಂದರೆ ನಾನು 2 ವರ್ಷ ಮಾಡಿದ್ದೀನಿ, ಅದರಿಂದ ಹೇಳ್ತಾ ಇರೋದು. ಓಲಾ ಓವರ್ ಔಟ್ ಸ್ಟೇಷನ್ ಅಂತ ನಂಬ್ಕೊಂಡ್ರೆ ಸ್ವಲ್ಪ ಕಷ್ಟ. ಯಾಕಂದರೆ ಹೇಳ್ದಂಗೆ ಕಮಿಟ್ಮೆಂಟಿಗೆ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಡ್ಯೂಟಿ ಆಗದಿದ್ದಾಗ. ಅವಾಗ ಬೇಜಾರು ಅನ್ನೋದು ಸಿಕ್ಕಾಪಟ್ಟೆ ಆಗುತ್ತೆ. ಯಾಕಂದ್ರೆ ಗಾಡಿ ಮಾಡಿದ್ದೆ ಗುರು ಅನಿಸ್ಬಿಡುತ್ತೆ, ಆ ಥರ ಅನಿಸ್ಬಿಡುತ್ತೆ. ಕಂಪ್ನಿ ಡ್ಯೂಟಿ ಮಾಡಿದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಮನೆಗೆ ಬರ್ತೀರ, ಅದು ಗ್ಯಾರಂಟಿ. ಈ ಓಲಾ ಓವರ್ ರ್ಯಾಪಿಡೋ ಇಲ್ಲ ಔಟ್ ಸ್ಟೇಷನ್ ಆಗಲಿ ಮನೆಗೆ ವಾಪಸ್ ಬರೋದು ಗ್ಯಾರಂಟಿ ಇರೋಲ್ಲ. ಅರ್ನಿಂಗ್ಸ್ ಆಗೋರ್ಗು ಗುರು ಅರ್ನಿಂಗ್ಸ್ ಆಗಿಲ್ಲ ಮನೆಗೆ ಯಾಕೆ ಹೋಗೋದು ಅಂತ ಆ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅದೇ ಕಂಪ್ನಿ ಡ್ಯೂಟಿ ಆದರೆ ಬಿಡುಗರು ಆಯ್ತಲ್ಲ ಡ್ಯೂಟಿ ನೆಮ್ಮದಿ ಮನೆಗೆ ಹೋಗೋಣ, ತಿರ್ಗಾ ಬೆಳಗ್ಗೆ ಬರೋಣ, ಆ ಥರ ಕಾನ್ಸೆಪ್ಟಲ್ಲಿ ಇರ್ತದೆ. ನಿಮ್ಮ ಕಂಫರ್ಟಬಲು. ಬಟ್ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಇವಾಗ ಸದ್ಯಕ್ಕೆ ಎಂಪ್ಲಾಯ್ ಲೊಕೇಶನ್ ಹತ್ರ ಇದ್ದೀನಿ. ಇದೇ ಅಪಾರ್ಟ್ಮೆಂಟಿಂದ ಪಿಕಪ್ಪು ಸೀಗಳ್ಳಿ ಹತ್ರ. ಪಿಕಪ್ ಮಾಡ್ಕೊಂಡು ಸೀದಾ ಕಂಪ್ನಿ ಕಡೆ ಹೋಗೋಣ. ಟೋಟಲ್ 5 ಜನ ಇರೋದಲ್ಲ, 5 ಜನ ಪಿಕ್ ಮಾಡ್ಕೊಂಡು ಹೋಗೋಷ್ಟೊತ್ತು ಮಿನಿಮಮ್ 1.5 ಅವರ್ ಬೇಕೇ ಬೇಕು. 1.5 ಅವರ್. ಎಕ್ಸಾಕ್ಟಾಗಿ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗ್ತಾ ಬರ್ತೈತೆ. 6:53 ಆಗೈತೆ. ಹೋಗೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ, ಪಕ್ಕ ಒಂದು 7:30-8 ಗಂಟೆ ಆಗ್ಬೋದು. ನೋಡೋಣ ಏನು ಕತೆ, ಎಷ್ಟೊತ್ತು ಹೋಗ್ತೀನಿ, ಏನು ಎತ್ತ ಡೀಟೇಲ್ಗಳನ್ನು. ತುಂಬ ದಿವಸ ಆಗೋಯ್ತು ಕಂಪ್ನಿ ಡ್ಯೂಟಿ ಮಾಡಿ, ಅದ್ರದ್ದು ವಿಡಿಯೋ ಕೂಡ ಮಾಡಿ. ಇದು ಅವಾಗ ಮಾಡಿದ್ದೀನಿ, ಬಟ್ ವಿಡಿಯೋ ಯಾವತ್ತೂ ಶೂಟ್ ಮಾಡಲಿಲ್ಲ. ಅಂದರೆ ಪಿಕಪ್ ಡ್ರಾಪ್ ಅಲ್ಲ, ಬೇರೆ ಪಿಕಪ್ಪು ಇಲ್ಲ. ಒಂದೊಂದು ಟೈಮ್ ಡ್ರಾಪ್ ಪಿಕಪ್ ಯಾವತ್ತೂ ಮಾಡಿಲ್ಲ, ಬೇರೆ ಡ್ರಾಪ್ ಮಾತ್ರ ಮಾಡಿದ್ದೀನಿ. ಇವತ್ತು ಸದ್ಯಕ್ಕೆ ಪಿಕಪ್ ಡ್ರಾಪ್ 2 ಕೊಟ್ಟವ್ರೆ. ನೋಡೋಣ ಏನು ಕತೆ ಅಂತ. ನಾಳೆ ಇನ್ನೊಂದು ಯಾವುದೋ ಒಂದು ಡ್ಯೂಟಿ ಐತೆ, ಅಪ್ಡೇಟ್ ಮಾಡ್ತೀನಿ. ಇನ್ನು ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ. ಎಲ್ಲ ವೀಡಿಯೋ ನೋಡ್ತಾ ಇಲ್ಲ, ಇನ್ನೂ ಸಬ್ಸ್ಕ್ರೈಬ್ ಯಾಕೆ ಹೊಡಿತಲ್ಲ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಒಂಚೂರು ಹೊಡೀರಪ್ಪ, ನಾವು ಏನೋ ಒಂಚೂರು ಕಂಟೆಂಟ್ ಕೊಡ್ತಾಯಿದ್ದೀರಿ, ನಮಗೂ ಒಂಚೂರು ಸಪೋರ್ಟ್ ಮಾಡಿರಿ. ಬನ್ನಿ ಫಸ್ಟು ಪಿಕಪ್ ಮಾಡೋಣ ಕಸ್ಟಮರ್ನ. ಬರಲಿ, ಕಸ್ಟಮರ್ ಅಂತಲೇ ಬರ್ತದೆ, ಎಂಪ್ಲಾಯಿನ ಪಿಕಪ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರ, ಫೈನಲಿ ಎಂಪ್ಲಾಯ್ಗಳೆಲ್ಲ ಕರ್ಕೊಂಬಂದು ಕಂಪ್ನಿ ಒಳಗಡೆ ಡ್ರಾಪ್ ಮಾಡಿದ್ದೇನೆ. ನಮ್ಮ ಬಲರಾಮನ್ನ ಇಲ್ಲಿ ಪಾರ್ಕಿಂಗ್ ಝೋನ್ ಹಾಕಿದ್ದೀನಿ. ನಮ್ಮ ಹುಡುಗರಿಬ್ಬರು ಬರ್ತಾವ್ರೆ. ಅವ್ರು ಬಂದಿದ ತಕ್ಷಣ ಅವ್ರನ್ನ ಕರ್ಕೊಂಡು ನಾಷ್ಟಕ್ಕೆ ಹೋಗೋಣ. ಹೊಟ್ಟೆ ಅಷ್ಟು ಹೋಗ್ತೈತೆ ಬೆಳಗ್ಗೆನೆ. ಸಿಕ್ಕಾಪಟ್ಟೆ ಬೆಳಗ್ಗೆ ಈ ಡ್ಯೂಟಿಗೆ ಬಂದುಬಿಟ್ರೆ ಎಲ್ಲ ಡ್ರೈವರ್ಗಳು ಅನುಭವ ಆಗಿರ್ತದೆ. ಅನುಭವ ಆಗಿರೋರು ಕೆಳಗಡೆ ಕಮೆಂಟ್ ಹಾಕಿ. ಬೆಳಗ್ಗೆ ಒಂದು 6 ಗಂಟೆ ಇಲ್ಲ 5 ಗಂಟೆಗೆ ನಾನು ಪಿಕಪ್ ಆಗಿಬಿಟ್ರೆ ಹೊಟ್ಟೆ ಒಂದು 5:30-6 ಗಂಟೆಗೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ನಾವು ಹಂಗೆ ಅನ್ನಿಸ್ತಾ ಇದೆ. ನಮ್ಮ ಹುಡುಗರು ಬರಲಿ, ಪಿಕಪ್ ಮಾಡ್ಕೊಂಡು ಅವ್ರನ್ನ ಸೀದಾ ಹೋಗಿ ನಾಷ್ಟಕ್ಕೆ ಮಾಡ್ಕೊಂಬರೋಣ. ನೋಡ್ತಾ ಇರ್ಬೋದು, ಇದು ಪಾರ್ಕಿಂಗು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು BTT ಟ್ರಾವೆಲ್ಸ್ ಬೇಕಾದ್ರೆ ಹೇಳೋಣ, ಬಟ್ ಕಂಪ್ನಿ ಹೆಸರು ಹೇಳೋದು ಬೇಡ. BTT ಟ್ರಾವೆಲ್ಸಲ್ಲಿ ಇದು ಬುಕ್ಕಿಂಗ್ ತೊಗೊಂಡಿರೋದು ನಾನು. ಇವಾಗ ಒಂದು ಡ್ರಾಪ್ ಆಗೈತಾ, ಸಾಯಂಕಾಲ ಇನ್ನೊಂದು ಡ್ರಾಪ್ ಮಾಡಿದ್ರೆ ಆಯಿತು. ಹುಡುಗರು ಬರಲಿ, ಅವನು ತೋರಿಸಿ ನನಗೆ. ಸ್ನೇಹಿತರ, ನಮ್ಮ ಹುಡುಗನೂ ಬಂದ, ಅವ್ನು ರುದ್ರ ನೋಡಿರ್ತೀರ ಹಳೆ ವೀಡಿಯೋಗಳಲ್ಲಿ. ಅವನು ಬಂದವನೇ. ಬಾ ಮಚ್ಚ ಗಾಡಿ ಒಳಗಡೆ ಹಾಕ್ಬೇಡ, ಸುಮ್ಮನೆ ಒಂದು ಅಟ್ಲೀಸ್ಟ್ ಒಂದು 500 ರೂಪಾಯಿ ಇಲ್ಲ 300 ರೂಪಾಯಿ ಅದನ್ನು ಡ್ಯೂಟಿ ಮಾಡೋಣ ಅಂತಂದ. ಅದಕ್ಕೆ ಸರಿ ಅಂತ ಆನ್ ಮಾಡಿದ್ದೀನಿ. ಯಾಕಂದರೆ ಇನ್ನು ಸಾಯಂಕಾಲ 4 ಗಂಟೆವರೆಗೂ ನಮಗೆ ಯಾವುದೇ ಥರ ಡ್ಯೂಟಿ ಇರೋಲ್ಲ. ಆ ಕಾರಣಕ್ಕೇ ಯಾವುದೋ ಒಂದು 300 ರೂಪಾಯಿ 500 ರೂಪಾಯಿ ಡ್ಯೂಟಿ ಆಗಲಿ, ಆ ಕಾರಣಕ್ಕೇ ಹಂಗೆ ನಾಷ್ಟಕ್ಕೂ ಹಂಗೆ ಆಚೆ ಹೋಗ್ಬೇಕು, ಹಂಗೆ ಗಾಡಿ ಎತ್ಕೊಂಡು ಹೋಗ್ಬಿಡೋಣ, ಡ್ಯೂಟಿ ಬಿದ್ದರೆ ಅಲ್ಲೇ ಡ್ಯೂಟಿ ಮಾಡ್ಕೊಂಡು ಬರೋಣ ಅಂತಂದ. ಅದಕ್ಕೆ ಇವಾಗ ನಾವು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಆಚೆ ಕಡೆಗೆ. ಹೋಗಿ ನಾಷ್ಟ ಮಾಡ್ಕೊಂಡು ನೋಡ್ರಿ ಯಾವ ಥರ ವರ್ಸ್ಟ್ ಡ್ಯೂಟಿ ಕೊಡ್ತಾವನೆ. ಬುಕ್ಕಿಂಗ್ಗಳೇ ಇಲ್ಲ ಸಿಟಿಯಲ್ಲಿ, ಅದು ಏನಾಗೈತೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಹೋಗಿ ನಾಷ್ಟ ಮಾಡ್ಕೊಂಡ್ರೆ ಬನ್ನಿ ಸ್ನೇಹಿತರೆ. ಇವನ್ ಕಾರ ಎತ್ತಾಕೊಂಡು ನಾಷ್ಟಕ್ಕೆ ಅಂತ ಬಂದ್ರಿ. ಯಾವುದೋ ಒಳ್ಳೆ ಪೂರಿ ಕೊಡಿಸ್ತೀವಿ ಮಾಮ ಚಾಂಗ್ ಕರ್ಕೊಂಬಂದವ್ರೆ. ಪೂರಿ ಅಂಗಡಿ ಹಾಕಿಲ್ಲ, ಪೂರಿ ಅಂಗಡಿ ಹಾಕಿಲ್ಲ ಅಂತ ಕತೆ ಹೊಡಿತವ್ರೆ. ಈ ಫಿಗರ್ ಎಲ್ಲೋ ನೋಡಿರ್ತೀರಲ್ಲ, ನೋಡ್ಕೊಂಬಿಡ್ರಿ. ನೋಡಲ್ಲಿ ಇದೇ ಫಿಗರು. ಪೂರಿ ಅಂಗಡಿ ಹಾಕಿಲ್ಲ ಅಂತವ್ರೆ. ನನ್ನ ಗಾಡಿ ಅಲ್ಲೇ ರೋಡಲ್ಲೇ ಮೇನ್ ರೋಡಲ್ಲೇ ಪಾರ್ಕ್ ಮಾಡಿ ಬಂದಿದ್ದೇನೆ. ಅಲ್ಲಿ ಒಂಚೂರು ಜಾಗ ಇತ್ತು ಆ ಸೈಡ್ ಕಾರ್ನರಲ್ಲಿ, ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬಂದು. ಇಲ್ಲಿ ನೋಡಿದ್ರೆ ಇವಾಗ ಪೂರಿ ಅಂಗಡಿ ಹಾಕಿಲ್ಲ ಅಂತಂತವನೆ. ಇವನೇ ಅಪ್ಪ ನಮ್ಮ ಇವತ್ತು ಡ್ಯೂಟಿ ಕೊಟ್ಟಿರೋ ಪ್ರಭು. ಏನೋ ಮಗನೇ, ಅಣ್ಣ ಕಂಪ್ನಿ ಡ್ಯೂಟಿ ಅವಾಗ ಮಾಡ್ತಾ ಇರ್ತಾನೆ. ಅಲ್ಲಿ ನೋಡ್ರಿ ಬಡ್ಕೊಂತೇನೆ ಐತೆ. ನಾನು ಆನ್ ಮಾಡಿದ್ದೀನಿ, ನಂದ್ರಲ್ಲಿ ಬಡ್ಕೊಂತ ಇಲ್ಲ. ಓಹೋ ಯಾವುದೋ ಇದು ಈ ಥರ ಎಲ್ಲ ಡ್ಯೂಟಿ ಕೊಡ್ತಾವನೆ. ಅಯ್ಯಪ್ಪ, ಬ್ರ್ಯಾಂಡ್ ಡ್ಯೂಟಿ. ನಾವೆಲ್ಲ ಬ್ರ್ಯಾಂಡೆಡ್ ಡ್ಯೂಟಿನ. ಅಣ್ಣ ಈ ಕಡೆ ಕಂಪ್ನಿ ಡ್ಯೂಟಿನೂ ಮಾಡ್ತಾನೆ, ಈ ಕಡೆ ಓಲಾ ಓಬರ್ ಡ್ಯೂಟಿನೂ ಮಾಡ್ತಾನಪ್ಪ. ಫುಲ್ ರಿಚ್ಚು. ದುಡಿಮೆ ಮಾತಾಡೋಂಗೇ ಇಲ್ಲ. ಬಿಟ್ರೆ ಬೇರೆ ಡ್ಯೂಟಿನ ಮಾಡಲ್ಲ. ಆಮೇಲೆ ಬೇಡ ಅಂತಾರೆ. ನಾವು ಇಲ್ಲೇ ಡ್ಯೂಟಿ ಮಾಡು, ತಿಂಗಳಿಗೆ 80,000 ಇಸ್ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ಎಲ್ಲ ತಗೊಂಡು ಏನ್ ಮಾಡ್ತಾರೆ. ಆಯ್ತು ಸ್ನೇಹಿತರೆ, 80,000 ಇಸ್ಕೊಡ್ತೀರಂತೆ. ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಎಲ್ಲರೂ ಡ್ಯೂಟಿ ಕೇಳ್ರಿ. ಎಲ್ಲರಿಗೂ ಆಫರ್ ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಆಫರ್ ಇಲ್ಲ ಎಲ್ಲರಿಗೆ ಆಫರ್ ಇಲ್ಲ ಫ್ರೆಂಡ್ಸ್. ಇವರು ಕ್ಲೋಸ್ ಫ್ರೆಂಡ್, ಹಂಗಾಗಿ ರಿಕಮೆಂಡೇಶನ್ ಲಿಂದ ಹೇಳಿದೀವಿ. ಅಯ್ಯಪ್ಪ, ರೆಕಮೆಂಡೇಶನ್ ಈ ತರ ಅವಮಾನಗಳು ಯಾವ ರೆಕಮೆಂಡೇಶನ್ ಇಲ್ಲ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ವಾರಕ್ಕೆ 2 ದಿವಸ ಅಷ್ಟೇ ಇರೋದು. ಜನರಲ್ ಶಿಫ್ಟಲ್ಲಿ ಮಾತ್ರ ಡ್ಯೂಟಿ ಇರುತ್ತೆ, ಮಿಕ್ಕಿ ಟೈಮಲ್ಲೆಲ್ಲ ಡ್ಯೂಟಿ ಇರಲ್ಲ.
ಆ ಕಾರಣಕ್ಕೆ ನನ್ನ ಮಗ ಯಾವುದೋ ಗಾಡಿ ಕೈ ಕೊಟ್ಟಿದ್ದೆ ಅದಕ್ಕೆ ಕರ್ಸೋನೆ. ಅದು ಬಿಟ್ಟು ಇನ್ನು ಯಾವುದೇ ಹತ್ರ ಇಂಟೆನ್ಷನ್ ಇಲ್ಲ. ಸುಮ್ಮನೆ ಪುಂಗು ಅಂದರೆ ಪುಂಗ್ತಾ ಇರೋದೆ. ಬನ್ನಿ ಇಲ್ಲೊಂದು ಹೋಟ್ಲ್ ಐತೆ, ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣ. ನಮಗೆ ಸದ್ಯಕ್ಕೆ ಎಗ್ ದೋಸೆ ಹೇಳೋನೆ ಇವತ್ತು. ಇದು ಎಗ್ ದೋಸೆ ನನ್ನ ಸ್ಪಾನ್ಸರು. ಮಧ್ಯಾಹ್ನ ಬಿರಿಯಾನಿಗೆ ಇವ್ನು ಸ್ಪಾನ್ಸರು. ಬಿರಿಯಾನಿ ಕೊಡಿಸ್ಲೇಬೇಕು. ಯಾವುದು ಇಲ್ಲ, ಯಾವುದೋ ಗಾಡಿ ಕೈ ಕೊಟ್ಟಿರೋದಕ್ಕೆ ನನ್ನ ಮಗ ಡ್ಯೂಟಿ ಕೊಟ್ಟಿರೋದು. ಸುಮ್ಮನೆ ಪುಂಗು ಅಂದರೆ ಪುಂಗ್ತಾನೆ. ಕತೆಗಳು ಬೇಡ, ಯಾವುದೂ ಇಲ್ಲ, ಯಾವ ಡ್ಯೂಟಿನೂ ಕೊಡಲ್ಲ. ನನ್ನ ಮಗ ಔಟ್ ಸ್ಟೇಷನ್ ಮೇಲೆ ಕಣ್ಣಾಕ್ಬಿಟ್ಟಾನೆ. ಯಾವಾಗ ಔಟ್ ಸ್ಟೇಷನ್ ಹೊಡಿತಿಲ್ಲ ಮಚ್ಚ ನೀನು ಅಂತ. ಅವ್ನು 50 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಿ ನಮ್ಮ ಮನೆ ಹತ್ರ ಬಂದು ಪಿಕಪ್ ಮಾಡ್ತಾನೆ, ನಮ್ಗೆ ಹೇಳಲ್ಲ ಫ್ರೆಂಡ್ಸ್. ಅದು ಎಷ್ಟಾನ ಆಗಿರಲಿ ಪಿಕಪ್ ಮಾಡ್ತೀವಿ. ಸ್ನೇಹಿತರೆ, ಕಸ್ಟಮರ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಸೀದಾ ಇವಾಗ ಭಟ್ರಳ್ಳಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಟ್ರಾವೆಲ್ಸ್ ಆಫೀಸ್ ಹತ್ರ ಕೆಲಸ ಐತೆ. ಅಂದರೆ ನಮ್ಮ ಗೊತ್ತಿರೋ ಟ್ರಾವೆಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ವಿಡಿಯೋ ಶೂಟ್ ಮಾಡಲಿಲ್ಲ ಅದಾದಮೇಲೆ ಅಂತಂದರೆ ನಾವು ಫುಲ್ಲು ಬ್ಯುಸಿ ಆಗಿಬಿಟ್ರೆ ನಿದ್ದೆ ಮಾಡೋದ್ರಲ್ಲಿ. ಅವನು ಗಾಡಿ ಸೈಡ್ ಹಾಕಿ ಮಲ್ಕೊಂಡ್ಬಿಟ್ಟಿದ್ದೆ, ನಾನು ಸೈಡ್ ಹಾಕಿ ಮಲ್ಕೊಂಡ್ಬಿಟ್ಟಿದ್ದೆ. ಊಟ ಗಿಟ ಎಲ್ಲ ಮಾಡ್ದೋ. ಬಟ್ ಅದಾದಮೇಲೆ ಯಾಕೋ ವೀಡಿಯೋ ಶೂಟ್ ಮಾಡೋಕೆ ಮನ್ಸು ಬರಲಿಲ್ಲ. ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಇಬ್ಬರು ಮಾತಾಡ್ಕೊಂಡು ಏನೋ ಸ್ವಲ್ಪ ಕಷ್ಟ ಸುಖಗಳೆಲ್ಲ ಇರ್ತಾವಲ್ಲ, ಎಲ್ಲ ಮಾತಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಆಯಿತು. ಇವಾಗ ಮತ್ತೆ ವಾಪಸ್ಸು ನಮ್ಮ ಸೀಗೇಹಳ್ಳಿ ಅಂದರೆ ಕೇರ್ಪುರಂ ಸೀಗೇಹಳ್ಳಿ ಗೊತ್ತಾ, ಅಲ್ಲಿ ಹಾಕಿದ್ದ ಡ್ರಾಪು ಮೇಡಹಳ್ಳಿ ಹತ್ರ. ಅದು ನಮ್ಮ ಕಣ್ಮಂಗ್ಲಗೆಟ್ಟು ಸೀಗೇಹಳ್ಳಿ, ಅಲ್ಲಿ ಹಾಕಿರಲಿಲ್ಲ ಡ್ರಾಪು. ಸರಿ ಏನು ಮಾಡೋಕ್ಕಾಗಲ್ಲ, ಅದು ಇದು ಸ್ವಲ್ಪ ದೂರನೇ ತಾನೆ ಅಂದ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ಸೀದಾ ಇವಾಗ ನಾನು ಆಫೀಸ್ ಕಡೆ ಹೊರಟಿದ್ದೇನೆ. ಇನ್ನೂ CNG ಕರೆಕ್ಟಾಗಿ 3/4 ಟ್ಯಾಂಕ್ ಐತೆ. ಇನ್ನೂ ಒಂದು ಪಾಯಿಂಟ್ ಕಮ್ಮಿ ಆದರೆ ಅರ್ಧ ಟ್ಯಾಂಕ್ ಲೆಕ್ಕಾಚಾರ ಬರ್ತದೆ. ಅದಕ್ಕೆ ಹೋಗ್ಬಿಟ್ಟು ತುಂಬ ದಿವಸ ಆಗೈತಲ್ಲ, ಹೋಗಿ ಒಂದು ರೌಂಡ್ ಮಾತಾಡಿಸ್ಕೊಂಡು ಹೆಂಗೆ ನಡೀತಾಯಿತ್ತು ಏನು ಕತೆ ಅಂತೆಲ್ಲ ಕೇಳ್ಕೊಂಡು ಬರೋಣಂತೆ ಬನ್ನಿ. ಯಾವುದಾರ ವೇಕೆನ್ಸಿ ಇತ್ತು ಅಂದರೆ ನಾನು ಹಿಂಗೆ ಪಿಂಗ್ ಮಾಡೋಕ್ಕೂ ಸರೋಗುತ್ತೆ. ವೇಕೆನ್ಸಿ ಇತ್ತು ಅಂದರೆ ಹಂಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಪ್ಡೇಟು. ಯಾರನ್ನ ಇತ್ತು, ಯಾರನ್ನ ಗಾಡಿ ಜಾಯಿನ್ ಮಾಡಬೇಕು ಅನ್ನೋರು ದಯವಿಟ್ಟು ಗಾಡಿ ಹೋಗಿ ಜಾಯಿನ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಇವತ್ತು ನನ್ನ ದುರಾದೃಷ್ಟ ಆಫೀಸ್ ಕ್ಲೋಸ್ ಆಗೈತಂತೆ. ಇವತ್ತೇನೋ ಲೀವಲ್ಲಿ ಅವರಂತೆ. ಸರಿ ಆಯಿತು, ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲೇ ಓಲಾ ಮತ್ತು ರ್ಯಾಪಿಡೋ 2 ಆನ್ ಮಾಡ್ಕೊಂಡು ಹೋಗಿದ್ದೀನಿ. ಊಬರ್ ಆನ್ ಮಾಡಲಿಲ್ಲ. ಯಾಕಪ್ಪ ಅಂದರೆ ನಾವು ರೀಚಾರ್ಜ್ ಮಾಡೋದೇ ವೇಸ್ಟು. ಸುಮ್ಮನೆ ಮಾಡೋದನ್ನು ರೇಟ್ ಕೊಡ್ತಾಯಿಲ್ಲ, ಸುಮ್ಮನೆ ಎತ್ಕೊಂಡು ವೇಸ್ಟು. ಅದಕ್ಕೇ ಎತ್ಕೊಳೋದು ಬೇಡ, ಆನ್ ಮಾಡೋದೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಬಿಟ್ಟಿದ್ದೀನಿ. ನಾ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು, ಮನೆ ಕಡೆ ಹೋಗೋದಾ ಇಲ್ಲಾಂದರೆ ಎಕ್ಸಾಕ್ಟಾಗಿ ಭಟ್ರಳ್ಳಿ ಸಿಗ್ನಲ್ ಹತ್ರ ಇದ್ದೀನಿ, ಮನೆ ಹತ್ರ ಹೋಗೋದಾ ಇಲ್ಲಾಂದರೆ ಏನು ಮಾಡೋದು, ಡ್ಯೂಟಿ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಜಯನಗರ ಮೆಟ್ರೋಯಿಂದ ಪಿಕಪ್ ಐತೆ, ಒನ್ ಡೇ ಕೈಲಾಸಗಿರಿ ಐತೆ. ಅದಕ್ಕೇ ಒನ್ ಡೇ ಕೈಲಾಸಗಿರಿ ಇರೋ ಕಾರಣಕ್ಕೆ ಬೆಳಗ್ಗೆ ತಿರ್ಗಾ ವಾಪಸ್ ಮನೆಯಿಂದ ತಿರ್ಗಾ ಜಯನಗರ ಖಾಲಿ ಬರಬೇಕು. ಇಲ್ಲ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬರಬೇಕು, ಯಾವುದೊಂದು ಡ್ಯೂಟಿ ಹಾಕೊಂಡು ಆ ಕಡೆಗೆ. ಅರ್ಲಿ ಮಾರ್ನಿಂಗ್ ಡ್ಯೂಟಿ ಬೀಳುತ್ತಾ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಇವಾಗೇ ಆ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಲ್ಕೊಂಡು ಆರಾಮಾಗಿ ಬೆಳಗ್ಗೆ ಪಿಕಪ್ ಮಾಡ್ಕೊಂಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಐಡಿಯಾ ಬರ್ತಾಯಿಲ್ಲ. ನಿಮ್ಗೇನಾರು ಐಡಿಯಾ ಬಂತು ಅಂತ ಕಮೆಂಟ್ ಮಾಡಿರಿ, ನೋಡೋಣ. ಸರಿ ಆಯಿತು, ಯೋಚನೆ ಮಾಡೋಣ. ಇನ್ನೂ 1 ಅವರ್ ಟೈಮ್ ಐತೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇವಾಗ 6 ಗಂಟೆ, ಇನ್ನು 2 ನಿಮಿಷ ಇದೆ 6 ಗಂಟೆಗೆ ಹಾಕಿ. ಅದಕ್ಕೆ 7 ಗಂಟೆವರೆಗೂ ವೆಯ್ಟ್ ಮಾಡೋಣ. 7 ಗಂಟೆ ಆದಮೇಲೆ ಅಕಸ್ಮಾತ್ ಯಾವುದೂ ಡ್ಯೂಟಿ ಬಿಡಲಿಲ್ಲ 7 ಗಂಟೆವರೆಗೂ ಅಂತಂದರೆ 7 ಗಂಟೆ ಆದಮೇಲೆ ಸೀದಾ ಮನೆ ಕಡೆ ಹೋಗ್ಬಿಡೋಣ. ಇದು ನಮ್ಮ ಪರಿಸ್ಥಿತಿ. ಯಾಕಂದರೆ ಮನೆ ಹತ್ರ ಇರಬೇಕಾದ್ರೆ ಯೋಚನೆ ಮಾಡಬಾರ್ದು. 1 ಅವರ್ ವೆಯ್ಟ್ ಮಾಡೋಣ. ಯಾವ್ದಾರ ಡ್ಯೂಟಿ ಬಿದ್ದರೆ ಖಂಡಿತ ಮಾಡೋಣ, ಇಲ್ಲ ಅಂತಂದರೆ ಶಿಸ್ತಾ ಮನೆ ಕಡೆ ಹೋಗೋಣ. ಸಿಗೋಣ ಆಮೇಲೆ ಡ್ಯೂಟಿ ಬಂದಮೇಲೆ. ಸ್ನೇಹಿತರೆ, ಯಾವುದೋ ಡ್ಯೂಟಿ ಬೀಳಲಿಲ್ಲ, ಬೇಜಾರಾಗಿ ವಾಪಸ್ಸು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:45 ಆಗ್ತೈತೆ. ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಸ್ವಾಮಿ ಸಿಕ್ಕಿದ. ಸ್ವಾಮಿ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಅವನ ಹತ್ರ ನಾವು ಫ್ರೆಂಡ್ಸ್ ಯಾವುದೋ ಒಂದು ಟ್ರಿಪ್ ಹೋಗ್ತಾಯಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಇತ್ತು. ಅದೆಲ್ಲ ಮಾತಾಡಿಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ಅಡುಗೆ ಎಲ್ಲ ಮಾಡೋರಂತ ಮನೇಲಿ. ಸೀದಾ ಹೋಗಿ ಊಟ ಮಾಡಿ ಮಲಗ್ತಾ ಇರೋದು. ಬೆಳಗ್ಗೆ ಮತ್ತೆ ಒಂದು 6 ಗಂಟೆ ಇಲ್ಲ 6 ಗಂಟೆಗೆ ಎದ್ದು ಹೊರಟ್ರೆ ಆರಾಮಾಗಿ ಪಿಕಪ್ ಮಾಡೋಕ್ಕೆ ಸರೋಗುತ್ತೆ. ಜಯನಗರ ಮೆಟ್ರೋಯಿಂದ ಪಿಕಪ್ ಇರೋದು. ಅದು ಆ್ಯಕ್ಚುಲಿ ಮತ್ತೆ ವಾಪಸ್ ನಮ್ಮ ಮನೆ ರೋಡಲ್ಲೇ ಬರಬೇಕು. ಯಾಕಂದರೆ ಕೈವಾರಕ್ಕೆ ಹೋಗ್ತಾ ಇರೋದು, ಕೈಲಾಸಗಿರಿ ಅಲ್ಲಿಗೆ ಹೋಗ್ತಾ ಇರೋದು. ಒನ್ ಡೇ ಅದು. ಅಲ್ಲಿ ಹೋಗ್ಬಿಟ್ಟು ವಾಪಸ್ಸು ಸೇಮ್ ಅಲ್ಲೇ ಡ್ರಾಪ್ ಇರುತ್ತೆ. ಬನ್ನಿ ಇವಾಗ ಸೀದಾ ಮನೆ ಕಡೆ ಹೋಗೋಣ. ಆಮೇಲೆ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಿಮಗೆ ಮನೆ ಹತ್ರ ಹೋಗ್ಬಿಟ್ಟು. ಫೈನಲಿ ಮನೆ ಕಡೆ ಬಂದು ಎಷ್ಟಪ್ಪ ಆಯಿತು ಅರ್ನಿಂಗ್ಸ್ ಅಂತ ಕೇಳಿದ್ರೆ 2800 ರೂಪಾಯಿ ಆಯಿತು. ಯಾಕಂದರೆ ಒಂದು ಸಿಂಗಲ್ ಪಿಕಪ್ ಬಂದುಬಿಟ್ಟು 1400 ರೂಪಾಯಿ, ಸಿಂಗಲ್ ಡ್ರಾಪು 1400 ರೂಪಾಯಿ, ಟೋಟಲಾಗಿ 2800 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಖರ್ಚು ಕರೆಕ್ಟಾಗಿ ನಾನು ಬೆಳಗ್ಗೆ ಹಾಕ್ಸಿದ್ದು 816 ರೂಪಾಯಿ CNG ಹಾಕಿಸ್ದೆ. ಅದರಲ್ಲಿ ಅರ್ಧ ಟ್ಯಾಂಕ್ CNG ಕೊಡ್ದೈತೆ. ಅಂದರೆ ಮನೆ ಟು ಮನೆ, ಹೊಸಕೋಟೆ ಟು ಹೊಸಕೋಟೆ ಅಂದ್ಕೊಳ್ಳಿ, ಅರ್ಧ ಟ್ಯಾಂಕು. ಇನ್ನೂ ಅರ್ಧ ಟ್ಯಾಂಕ್ ಐತೆ. ಅದರಲ್ಲಿ ನಾಳೆ ಜಯನಗರ ಅಂದಿವೆ ಹೋಗ್ತಾ ಇಲ್ಲ, ಹಾಕಿಸ್ಕೊಂಡು ಹೋದ್ರೆ ಆಯಿತು. ಯಾಕಂದರೆ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಸರೋಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿರೋ ಟೇಕ್ ಕೇರ್, ಟಾಟಾ, ಬೈ ಬಾಯ್.